ಬಸವ ಮಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಅನನ್ಯ ಸೇವೆಯನ್ನ ಈ ಭಾಗದ ಜನ ಇವತ್ತು ಅತಿ ಹೆಚ್ಚು ಶಿಕ್ಷಕರನ್ನ ಹೊಂದಿರತಕ್ಕಂಥ ಪ್ರದೇಶ ನಮ್ಮದಂತೂ ಗೊತ್ತಿದ್ದೀವಿ ನಾವು. ಅದಕ್ಕೆ ಕಾರಣ ಯಾರು ಅಂದ್ರೆ ಆ ಶಿವಯೋಗಿಗಳು. ಅಗ್ರಿಕಲ್ಚರ್ ಹೈಸ್ಕೂಲ್ ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡವ್ರು ಅವರು. ಬಹುತೇಕ ಕೃಷಿ ಆಧಾರಿತ ಬದುಕಿಗೆ ಹೊಸ ಸ್ವರೂಪ ನೀಡಿದವರು. ನಾನು ಇವತ್ತು ಮಾತಾಡೋ ಒಂದು ಕಾರ್ಯಕ್ರಮ ಸ್ಮರಿಸಿಕೊಂಡಿದ್ದೆ. ಲಿಂಬೆಗೆ ಇವತ್ತೇನು GI ಟ್ಯಾಗ್ ಕೊಟ್ಟಿದ್ದೀವಿ, ಇದರ ಮೂಲ ಚಿಂತನೆ ಅವ್ರದ್ದು. ಆ ಕಾಲದೊಳಗೆ ಕೃಷಿ ಉದ್ಯಾನ ಪಂಡಿತ ಅಂತ ಹೇಳಿ ಗೌರವಿಸ್ತಕ್ಕಂಥ ಕಾರ್ಯ ಇವತ್ತು ಇಂಡಿಯಲ್ಲಿ ಮಾಡಿರ್ತಕ್ಕಂಥವ್ರು. ಬಿಜಾಪುರದಲ್ಲಿ ಬಂಗಾರಮ್ಮ ಸಜ್ಜನ್ ಅವರ ಮನೆಗೆ ಹೋಗಿ ತಮ್ಮ ಜೋಳಿಗೆಯನ್ನು ತೋರಿಸಿ ಶೈಕ್ಷಣಿಕ ಇತಿಹಾಸ ಸ್ಥಾಪನೆ ಮಾಡಿದ್ರೆ ಅದು ನಮ್ಮ ಭಕ್ತಳ ಶಿವಗಳು ಅನ್ನೋದನ್ನ ಬಹಳ ಅಭಿಮಾನದಿಂದ ನೆನಪಿಸ್ಬೋತೀವಿ ನಾವು. ಇವತ್ತು ಲಕ್ಷಾಂತರ ಜನ ಮಕ್ಕಳು ಇವತ್ತು ಅಭ್ಯಾಸ ಮಾಡಿದ್ರೆ ಅದಕ್ಕೆ ಕಾರಣ ಪುರುಷ ನಮ್ಮ ಸ್ವಾಮಿಗಳು ಅನ್ನೋದನ್ನ ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಸೊ ಅಂತ ಭವ್ಯ ಪರಂಪರೆಯಲ್ಲಿ ನಾವೆಲ್ಲ ಈ ಮಠದ ಪರಂಪರೆ ಭಕ್ತರಾಗಿದ್ದೀವಲ್ಲ, ಅದು ನಮ್ಮ ಸುದೈವ. ಇಂಥ ಪರಂಪರೆಯಲ್ಲಿ ಭಕ್ತರಾಗಿ ನಾವು ಹುಟ್ಟಿದೀವಿ, ಇಂಥ ಪರಂಪರೆಯಲ್ಲಿ ಬಹಳ ಬೆಳೀತಿದ್ದೀವಿ ಅನ್ನೋದನ್ನೇ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ಮೂಳ್ಕೋಡೋದಾಗ್ಲಿ, ಇವತ್ತು ಜಡಿಗೆ ಹಪ್ಪಳಾಗ್ಲಿ, ಇಡೀ ಪರಂಪರೆ ಬಹುತೇಕ ಭಾರತ ರಾಷ್ಟ್ರದ ಒಂದು ವಿಭಿನ್ನವಾದಂತಹ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಯರ್ನಾಳದ ಮಾಸ್ವಾಮಿಗಳು ಎಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ವೇದ ಉಪನಿಷತ್ ಒಂದು ಇತಿಹಾಸ ಇದೆ. ಅಂತ ಹೆಸರಿನ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ಹೊಸ ಸಂಸ್ಕಾರ ನೀಡಿದ್ದಾರೆ. ನಾನು ಈಗ ಬರೋಳಗೆ ಒಂದು ಮಾತು ಹೇಳಿದ್ರು, ಇಲ್ಲೊಂದು B.Ed ಕಾಲೇಜ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ರಿ, ನೀವು ಯಾರು ಸಂಬಂಧಪಟ್ಟವ್ರು ಇದ್ರೆ ಅದನ್ನ ಮಾಡ್ರಿ ಅಂತ ಹೇಳಿ ನಾನು ಅದನ್ನ ಅವರು ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನದಿವರೆಗೆ ಲಕ್ಷಾಂತದಿಂದ ಒಂದು ಲಕ್ಷಾಂತರ ಜನ ಕುಡಿದ್ರೆ ಅದು ಭಕ್ತಾಳ ಸ್ವಾಮಿಗಳು ಮಾಡಿರ್ತಕ್ಕಂಥ ಇತಿಹಾಸವನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಈ ನಾಡಿನ ಅನೇಕ ದಿಗ್ಗಜರು ಇಲ್ಲಿ ಸೇವೆಯನ್ನ ಮಾಡೋದನ್ನ ನೆನಪಿಸ್ಕೋಬೇಕಾಗ್ತದೆ. ಅಂತ ಭವ್ಯ ಪರಂಪರೆ ಶ್ರೀಮಠಕ್ಕಿದೆ. ಆ ದಿವ್ಯ ದರ್ಶನದಲ್ಲಿ ನಾವೆಲ್ಲ ಅವರ ದಾರಿಯಲ್ಲಿ ಸಾಗೋಣ. ನಾವೇನಾದ್ರೂ ಒಂದ್ ಸ್ವಲ್ಪ ಕೆಲಸ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಆ ಪ್ರೇರಣಾ ಶಕ್ತಿ ಆ ಪೂಜ್ಯರಿದ್ದು ಇಂಥ ಕರ್ತುಗದಿಗೆ ಆ ನೂತನ ಕರ್ತೃಗದಿಗೆ ಆಶೀರ್ವಾದ ಇತ್ತು ಅಂತಕ್ಕಂಥ ಮಾತನ್ನ ಹೇಳಿ, ಬಹುತೇಕ ಈ ಭಾಗದಲ್ಲಿ ನಾವೆಲ್ಲ ನೆಮ್ಮದಿಯಿಂದ, ಸಹಬಾಳ್ವೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ ಬದುಕ್ತಾ ಇದ್ರೆ ಈ ಭವ್ಯ ಪರಂಪರೆ, ಈ ಪರಂಪರೆಗೆ ಸದಾ ಸ್ಫೂರ್ತಿ ನೀಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರದಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಬಹಳ ಶ್ರದ್ಧೆಯಿಂದ, ನಾನು ಅದಕ್ಕಾಗಿ ಹೇಳ್ತೀನೋ, ನಮ್ಮ ಭಾಗ ಭಕ್ತಿಯಿಂದ ಶ್ರೇಷ್ಠ, ಹೃದಯವಂತಿಕೆಯಿಂದ ಶ್ರೇಷ್ಠ. ಮಳೆ ನಮ್ಮನ್ನ ತಡಿಸಲಿಕ್ಕೆ ಸಾಧ್ಯ ಇಲ್ಲದನ್ನ ಇವತ್ತು ಸೇರಿಸ್ತಕ್ಕಂಥ ಜನಸ್ತೋಮನೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳಿ, ಅದಕ್ಕಾಗಿ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮಗಳು ನಮಗೆ ಪ್ರೇರಣೆಯನ್ನು ನೀಡ್ತಾವ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಶಿರಟ್ಟಿಯ ಮಾಸ್ವಾಮಿಗಳು ಬರ್ಬೇಕಾಗಿತ್ತು. ಕಾರಣಾಂತರದಿಂದ ಹೊರದಾಗೇ ಇಲ್ಲ. ಅವ್ರನ್ನ ಸಹಿತ ನಾನು ಸ್ಮರಿಸಿ ಎಲ್ಲ ಮಹಾಪೂಜ್ಯರನ್ನ, ಎಲ್ಲ ತಾಯಂದ್ರನ್ನ, ವಿಶೇಷವಾಗಿ ಕೂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ, ನಮ್ಮ ಆಯುಷ್ಯ ಭಗವಂತ ಎಷ್ಟು ದಿನ ಕೊಟ್ಟಿದಾನೋ ಗೊತ್ತಿಲ್ಲ, ಆದ್ರೆ ಆಯುಷ್ಯ ಇರುವವರೆಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನ ಈ ಮಠದ ಈ ಪರಂಪರೆಗಾಗಿ ನಮ್ಮ ಜೀವನವನ್ನ ಮೀಸಲಾಗಿಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.